ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಚೆನ್ನಾಗಿದ್ದೀರಾ? ಎಲ್ಲರೂ ಸಂತೋಷದಲ್ಲಿದ್ದೀರಿ ಅಂತ ಭಾವಿಸುತ್ತೇನೆ. ಹಾಗಾದರೆ ಮುಂದೆ ಪಾಠದ ಕಡೆಗೆ ಹೋಗುವ. 5ನೇ ತರಗತಿಯ ಕನ್ನಡ ಏಟಿ ಪಾಠ ಭಾಗ 1 ಈಗಾಗಲೇ ಮುಗಿದಿದೆ. ಇನ್ನು ಮುಂದೆ ನಾವು ಭಾಗ 2ರ ಪಾಠಗಳನ್ನು ಅಭ್ಯಾಸ ಮಾಡಲಿದ್ದೇವೆ. ಪಾಠವನ್ನು ಪ್ರಾರಂಭಿಸುವುದರ ಮೊದಲು ಪಾಠಕ್ಕೆ ಪೂರಕವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳುತ್ತೇನೆ. ಅದಕ್ಕೆ ನೀವು ಉತ್ತರವನ್ನು ನೀಡಲು ಪ್ರಯತ್ನಿಸಬೇಕು. ಮಕ್ಕಳೇ, ನೀವು ದೊಡ್ಡವರಾದಾಗ ಏನಾಗಲು ಇಷ್ಟಪಡುತ್ತೀರಿ? ಇಂತಹ ಪ್ರಶ್ನೆಗಳನ್ನು ಈಗಾಗಲೇ ನಿಮ್ಮ ತರಗತಿಯಲ್ಲಿ ಅಧ್ಯಾಪಕರು ಕೇಳಿರಬಹುದು. ಅದಕ್ಕೆ ನೀವು ಉತ್ತರವನ್ನು ನೀಡಿರಬಹುದು ಅಲ್ವಾ? ಹೌದು. ಕೆಲವರಿಗೆ ಡಾಕ್ಟರ್ ಆಗಲಿಕ್ಕೆ ಆಸೆ, ಕೆಲವರಿಗೆ ಇಂಜಿನಿಯರ್ ಆಗಲಿಕ್ಕೆ ಆಸೆ, ಕೆಲವರಿಗೆ ವಕೀಲರಾಗಲಿಕ್ಕೆ ಆಸೆ, ಕೆಲವರಿಗೆ ಡ್ರೈವರ್ ಆಗಲಿಕ್ಕೆ ಆಸೆ, ಕೆಲವರಿಗೆ ಟೀಚರ್ ಆಗಲಿಕ್ಕೆ ಆಸೆ ಅಲ್ವಾ? ಹೌದು, ಬೇರೆ ಬೇರೆ ಕನಸುಗಳನ್ನು ಇಟ್ಟಿದ್ದೀರಿ. ಅದು ನನಸು ಕೂಡ ಆಗಲಿ. ಸರಿ, ಈಗಾಗಲೇ ನೀವು ಬೇರೆ ಬೇರೆ ಉದ್ಯೋಗದ ಹೆಸರುಗಳನ್ನು ಹೇಳಿದ್ದೀರಿ. ಇಂತಹ ಉದ್ಯೋಗಗಳನ್ನು ಆಯ್ಕೆ ಮಾಡಲು ಕಾರಣವೇನು ಹೇಳಬಹುದಾ? ಹೌದು, ನಿಮಗೆ ಆ ಉದ್ಯೋಗದಲ್ಲಿರುವ ಆಸಕ್ತಿಯಿಂದಾಗಿ ಅಲ್ವಾ? ಒಳ್ಳೆಯ ನೃತ್ಯ ಗೊತ್ತಿದ್ದವರು ನೃತ್ಯಗಾರ ಅಥವಾ ನೃತ್ಯಗಾರ್ತಿ ಆಗಲಿಕ್ಕೆ ಇಷ್ಟಪಡ್ತಾರೆ. ಹೌದು, ಸರಿ. ನೀವು ಬೇರೆ ಬೇರೆ ಉದ್ಯೋಗವನ್ನು ಆಯ್ಕೆ ಮಾಡಿದ್ದೀರಿ. ಹೌದು. ಹಾಗಾದರೆ ಇಂತಹ ಕೆಲಸಗಳನ್ನು ಅಥವಾ ಉದ್ಯೋಗವನ್ನು ನಾವು ಯಾಕಾಗಿ ಮಾಡ್ತೇವೆ? ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಅಕ್ಕ, ಅಣ್ಣಂದಿರು ಕೆಲಸಕ್ಕೆ ಹೋಗುವುದನ್ನು ನೀವು ಕಾಣಬಹುದು. ಅದೇ ರೀತಿ ಹತ್ತಿರದ ಮನೆಯವರು ಕೆಲಸಕ್ಕೆ ಹೋಗುವುದು ಕಾಣಬಹುದು. ಅವರು ಯಾಕಾಗಿ ಕೆಲಸಕ್ಕೆ ಹೋಗ್ತಾರೆ? ಅದಲ್ಲದಿದ್ದರೆ ಈಗಾಗಲೇ ನೀವು ದೊಡ್ಡವರಾದ ಮೇಲೆ ಇಂತಹ ಉದ್ಯೋಗಕ್ಕೆ ಹೋಗಬೇಕೆಂದು ಕನಸನ್ನು ಇಟ್ಟಿದ್ದೀರಿ. ನೀವು ಯಾಕಾಗಿ ಕೆಲಸಕ್ಕೆ ಹೋಗ್ತೀರಿ ಹೇಳಬಹುದಾ? ಹೌದು, ನಮಗೆ ಬದುಕಲಿಕ್ಕೆ ಆಗಿ ಅಲ್ವಾ? ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕಾದರೆ ನಮಗೆ ಏನಾದರೂ ಒಂದು ಉದ್ಯೋಗ ಬೇಕೇ ಬೇಕು. ಹಾಗಾದರೆ ನಾವು ಉದ್ಯೋಗಕ್ಕೆ ಹೋಗುವುದು ಬದುಕಲಿಕ್ಕೆ ಮಾತ್ರವಾ? ಅಲ್ಲ, ಬೇರೆ ಏನಾದರೂ ಪ್ರಯೋಜನವಿದೆಯಾ? ಉಂಟು. ಬೇರೆ ಏನೋ ಪ್ರಯೋಜನ ಉಂಟು. ಅಂದರೆ ನಾವು ಯಾವುದೇ ಉದ್ಯೋಗವನ್ನು ಮಾಡುವುದರ ಮೂಲಕ ನಮ್ಮ ದೇಶದ ಬೆಳವಣಿಗೆಯೂ ಆಗ್ತದೆ. ಯಾವುದೇ ಉದ್ಯೋಗವನ್ನು ಕೈಗೊಳ್ಳುವ ಮೂಲಕ ನಮ್ಮ ರಾಷ್ಟ್ರದ ಪ್ರಗತಿಗೂ ಕಾರಣವಾಗ್ತದೆ. ಅದು ಯಾವುದೇ ಉದ್ಯೋಗ ಆಗಿರಬಹುದು, ಯಾವುದೇ ಕೆಲಸ ಆಗಿರಬಹುದು. ಈ ಕೆಲಸ, ಆ ಕೆಲಸ, ಸಣ್ಣ ಕೆಲಸ, ದೊಡ್ಡ ಕೆಲಸ ಎಂಬ ಭೇದ ಭಾವ ಸಲ್ಲದು. ಯಾವುದೇ ಕೆಲಸ ಆದರೂ ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ. ಈಗಾಗಲೇ ನಿಮ್ಮಲ್ಲಿ ದೊಡ್ಡವರಾದಾಗ ಏನಾಗಬೇಕು ಎಂದು ಕೇಳಿದಾಗ ಹೆಚ್ಚಿನವರು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೊಲೀಸ್ ಆಗಬೇಕು, ವಕೀಲ ಆಗಬೇಕು, ಡ್ರೈವರ್ ಆಗಬೇಕು ಅಂತ ಹೇಳಿದ್ದೀರಿ ಅಲ್ವಾ? ಯಾರೂ ಕೂಡ ಇಲ್ಲಿ ಒಬ್ಬ ರೈತನಾಗಬೇಕು, ಒಬ್ಬ ಕೃಷಿಕನಾಗಬೇಕು, ಒಬ್ಬ ಮರ ಹತ್ತುವವನಾಗಬೇಕು, ಒಬ್ಬ ರಿಕ್ಷಾ ಚಾಲಕನಾಗಬೇಕು ಅಂತ ಯಾರೂ ಕೂಡ ಹೇಳಿಲ್ಲ. ಯಾಕಾಗಿ ನೀವು ಇಂತಹ ಕೆಲಸಗಳನ್ನು ಅಥವಾ ಉದ್ಯೋಗಗಳನ್ನು ಆಯ್ಕೆ ಮಾಡಲಿಲ್ಲ? ಎಲ್ಲರೂ ಕೂಡ ಇಲ್ಲಿ ಡಾಕ್ಟರ್ ಆಗಲಿಕ್ಕೆ, ಇಂಜಿನಿಯರ್ ಆಗಲಿಕ್ಕೆ, ಟೀಚರ್ ಆಗಲಿಕ್ಕೆ, ಡ್ರೈವರ್ ಆಗಲಿಕ್ಕೆ, ಪೊಲೀಸ್ ಆಗಲಿಕ್ಕೆ ಆಸೆ ಪಡ್ತಾರೆ. ಯಾಕೆ ನೀವು ಇಂತಹ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡಿದ್ದೀರಿ? ಹೌದು, ನಮ್ಮ ಮನೋಭಾವ ಅಲ್ವಾ? ನಮಗೆ ಇಂತಹ ಕೆಲಸಗಳು ಸಣ್ಣದು, ಇಂತಹ ಕೆಲಸಗಳು ದೊಡ್ಡದು,
ಈ ಕೆಲಸ ಮಾಡಿದರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗ್ತದೆ, ಸ್ಥಾನಮಾನ ಸಿಗ್ತದೆ ಅಂತ ನಮ್ಮಲ್ಲಿ ಒಂದು ಮನೋಭಾವ ಇದೆ. ಅಥವಾ ಇತರರು ನಮ್ಮಲ್ಲಿ ನೀವು ದೊಡ್ಡವನಾದಾಗ ಇಂತಹ ಕೆಲಸ ಮಾಡಬೇಕು, ನೀನು ಇಂಥವನಾಗಬೇಕು ಅಂತ ಹೇಳಿದ ಕಾರಣ. ಆದರೆ ನೋಡಿ ಮಕ್ಕಳೇ, ಯಾವುದೇ ಕೆಲಸ ಆದರೂ ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ. ಕೆಲಸದ ಮಹತ್ವವನ್ನು ನಮಗೆ ಹೇಗೆ ನೋಡಬಹುದು? ಯಾವುದೇ ಕೆಲಸ ಆದರೂ ಆ ಕೆಲಸವನ್ನು ನಾವು ಪ್ರೀತಿಯಿಂದ, ಗೌರವ ಇಟ್ಟು, ಶ್ರದ್ಧೆಯಿಂದ ಮಾಡಬೇಕು. ಹಾಗಾದರೆ ಮಾತ್ರ ಆ ಕೆಲಸದ ಮಹತ್ವ ನಮಗೆ ತಿಳಿಯುತ್ತದೆ. ನೋಡಿ ಮಕ್ಕಳೇ, ಯಾವುದೇ ಕೆಲಸ ಆದರೂ ಅದಕ್ಕೆ ಅದರದ್ದೇ ಆದ ಮಹತ್ವವಿದೆ. ನಾವು ಉದ್ಯೋಗ ಯಾಕಾಗಿ ಮಾಡ್ತೇವೆ? ಬದುಕಲಿಕ್ಕೆ ಅಲ್ವಾ? ಹೌದು. ಬದುಕುವುದು ಹೇಗೆ ಹೇಗೆ ಮಕ್ಕಳೇ ನಾವು ಬದುಕುವುದು? ಅಂದರೆ ನಾವು ಆಹಾರವನ್ನು ಸೇವಿಸುವ ಮೂಲಕ. ನಮ್ಮ ನಿತ್ಯ ಜೀವನದಲ್ಲಿ ಆಹಾರವು ಮುಖ್ಯ. ನಮ್ಮ ಮೂಲಭೂತ ಅವಶ್ಯಕತೆಗಳಲ್ಲಿ ಮುಖ್ಯವಾದದ್ದು ಆಹಾರ. ಆಹಾರ ಇಲ್ಲದೆ ಯಾರಿಗೂ ಕೂಡ ಜೀವಿಸಲು ಸಾಧ್ಯವಿಲ್ಲ. ನಮ್ಮ ಹೊಟ್ಟೆಗಾಗಿ ನಾವು ಉದ್ಯೋಗವನ್ನು ಮಾಡ್ತೇವೆ. ಹಾಗಾದರೆ ಈ ಆಹಾರ ಎಲ್ಲಿಂದ ಲಭಿಸ್ತದೆ? ನೀವು ಹೇಳಬಹುದು ಅಂಗಡಿಯಿಂದ ಅಂತ. ಅಂಗಡಿಯಿಂದ, ಹೌದು, ಸರಿ. ಹಾಗಾದರೆ ಅಂಗಡಿಗೆ ಎಲ್ಲಿಂದ ಆಹಾರ ಸಿಗ್ತದೆ? ಕೃಷಿಕರಿಂದ ಅಲ್ವಾ? ಕೃಷಿಕರು ಕೃಷಿಯನ್ನು ಮಾಡುವುದರ ಮೂಲಕ. ರೈತರು ಕೃಷಿಯನ್ನು ಮಾಡದಿದ್ದರೆ ಯಾರಿಗೂ ಕೂಡ ಆಹಾರವಿಲ್ಲ. ಎಷ್ಟೇ ಶ್ರೀಮಂತನಾದರೂ, ಯಾವುದೇ ಹುದ್ದೆಯಲ್ಲಿದ್ದರೂ ಅವನ ಹೊಟ್ಟೆಗೆ ಆಹಾರ ಬೇಕೇ ಬೇಕು. ಕೃಷಿಕ ಎಲ್ಲಿಲ್ಲವೋ ಅಲ್ಲಿ ನಾವಿಲ್ಲ. ಕೃಷಿ ಇದ್ದರೆ ಮಾತ್ರ ನಮಗೆ ಜೀವಿಸಲು ಸಾಧ್ಯ. ಹಾಗಾದರೆ ನಮಗೆ ಗೊತ್ತಾಗಬಹುದಲ್ವಾ ಕೃಷಿಯ ಮಹತ್ವ ಹೇಗಿದೆ, ಒಬ್ಬ ರೈತನ ಮಹತ್ವ ಹೇಗಿದೆ. ಆದುದರಿಂದ ಯಾವುದೇ ಕೆಲಸವನ್ನು ನಾವು ಚಿಕ್ಕದಾಗಿ ನೋಡಬಾರದು. ಎಲ್ಲ ಕೆಲಸವೂ ದೊಡ್ಡದು. ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಮಹತ್ವವಿದೆ. ಆದುದರಿಂದ ದುಡಿಮೆ ಹಾಗೂ ದುಡಿಯುವವರ ಬಗ್ಗೆ ಪಾಠವನ್ನು ನಾವು ಅಂಗೈಯಲ್ಲಿ ಅರಮನೆ ಎಂಬ ಪಾಠಭಾಗದಲ್ಲಿ ನೋಡಲಿದ್ದೇವೆ. ಪಾಠಭಾಗ 2ರ ಮೊದಲ ಘಟಕದ ಹೆಸರು ಅಂಗೈಯಲ್ಲಿ ಅರಮನೆ. ಅಂಗೈಯಲ್ಲಿ ಅರಮನೆ ಅಂದರೆ ಏನು? ಅಂಗೈ ಅಂತ ಹೇಳಿದರೆ ನಿಮಗೆ ಗೊತ್ತುಂಟು. ಈ ಕೈಯ ಭಾಗವನ್ನು ನಾವು ಅಂಗೈ ಅಂತ ಹೇಳ್ತೇವೆ ಅಲ್ವಾ? ಹೌದು. ಅರಮನೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತು. ಹಾಗಾದರೆ ಏನು ಇದರ ಅರ್ಥ? ಯಾರೇ ಆದರೂ ಒಬ್ಬ ವ್ಯಕ್ತಿಯಾದವನು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕು. ಯಾವುದೇ ಉದ್ಯೋಗಕ್ಕಾದರೂ ಹೋಗಬೇಕು. ಒಬ್ಬ ತಂದೆ ತಾಯಿ ಅಥವಾ ಹಿರಿಯರು ಮಾಡಿಟ್ಟಂತಹ ಸಂಪತ್ತನ್ನು ಸುಮ್ಮನೆ ಕೂತು ತಿಂದು ಮುಗಿಸುವುದಲ್ಲ. ಕುಳಿತು ಉಣ್ಣುವವನಿಗೆ ಕುಡಿಕೆ ಹುಣ್ಣು ಸಾಲದು ಎಂಬ ಮಾತಿದೆ. ಅಂದರೆ ಕುಳಿತು ತಿನ್ನುವವನಿಗೆ ಎಷ್ಟಿದ್ದರೂ ಸಾಕಾಗುವುದಿಲ್ಲ. ಅವನಿಗೆ ಅರಮನೆ ಕಟ್ಟಿದ್ರೂ ಅವನಿಗೆ ಅರಮನೆ ಕೂಡ ಸಾಕಾಗುವುದಿಲ್ಲ. ಅವನಿಗೆ ಏನಿದ್ರೂ ಕೂಡ ಸಾಕಾಗುವುದಿಲ್ಲ. ಆದರೆ ಒಬ್ಬ ಕಷ್ಟಪಟ್ಟು ದುಡಿಯುವವನಿಗೆ ಅವನಿಗೆ ಇಷ್ಟಪಟ್ಟದನ್ನು ಖರೀದಿಸಬಹುದು. ಅವನಿಗೆ ಏನನ್ನು ಬೇಕಾದರೂ ಮಾಡಬಹುದು. ಸುಮ್ಮನೆ ಕೂತು ತಿನ್ನುವವನಿಗೆ ತಂದೆ ತಾಯಿ ಮಾಡಿಟ್ಟಂತಹ ಸಂಪತ್ತು ಯಾವಾಗ ಬೇಕಾದರೂ ಖಾಲಿಯಾಗಬಹುದು ಅಥವಾ ಮುಗಿಯಬಹುದು. ಆದರೆ ಒಬ್ಬ ಕಷ್ಟಪಟ್ಟು ದುಡಿಯುವವನಿಗೆ ಯಾವಾಗಲೂ ಅವನ ಸಂಪತ್ತನ್ನು ಮತ್ತೂ ಕೂಡ ಏರಿಸಬಹುದು. ಅದೆಲ್ಲ ಎಲ್ಲಿದೆ? ಅವನ ಕೈಯಲ್ಲಿದೆ, ಅವನ ಮನಸ್ಸಲ್ಲಿದೆ. ಅವನ ಕೈಯಲ್ಲಿ ಎಲ್ಲವೂ ಇದೆ ಅಲ್ವಾ? ಹೌದು. ಸರಿ ಮಕ್ಕಳೇ, ಹಾಗಾದರೆ ಮುಂದೆ ನಾವು ಪಾಠದ ಕಡೆಗೆ ಹೋಗುವ. ಎಲ್ಲರ ಕೈಯಲ್ಲೂ ಕೂಡ ಪಾಠಭಾಗ 2 ಇದೆ ಅಂತ ಭಾವಿಸುತ್ತೇನೆ. ಪಾಠ ಪುಸ್ತಕವನ್ನು ಎಲ್ಲರೂ ಕೂಡ ತೆರೆಯಿರಿ. ಅಂಗೈಯಲ್ಲಿ ಅರಮನೆ ಎಂಬ ಘಟಕದಲ್ಲಿ ಮೊದಲ ಪಾಠ ಗಡ್ಡ ಎಳೆದ ಕುದುರೆ. ಇದು ಒಂದು ಕತೆ. ಕತೆ ಅಂದರೆ ನಿಮಗೆಲ್ಲರಿಗೂ ಇಷ್ಟ ಅಲ್ವಾ? ಹೌದು, ಎಲ್ಲರಿಗೂ ಕೂಡ ಕತೆ ಅಂದರೆ ತುಂಬ ಇಷ್ಟ. ಈಗಾಗಲೇ ಕೊರೋನಾದಿಂದಾಗಿ ಶಾಲೆಗಳು ಪ್ರಾರಂಭವಾಗದ ಕಾರಣ ಹೆಚ್ಚಿನ ಮಕ್ಕಳು ಕೂಡ ತಮ್ಮ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಕತೆಗಳನ್ನು ಕೇಳಿರಬಹುದು. ಯಾರ ಕತೆಗಳು ನಿಮಗೆ ತುಂಬ ಇಷ್ಟ ಮಕ್ಕಳೇ? ಹೌದು, ಕೆಲವರಿಗೆ ಕೃಷ್ಣನ ಕತೆ, ಕೆಲವರಿಗೆ ಅರ್ಜುನನ ಕತೆ, ಕೆಲವರಿಗೆ ಬಲರಾಮನ ಕತೆ, ಕೆಲವರಿಗೆ ವಿಕ್ರಮಾದಿತ್ಯನ ಕತೆ, ಕೆಲವರಿಗೆ ತೆನಾಲಿರಾಮನ ಕತೆ, ಕೆಲವರಿಗೆ ಡಿಂಗನ ಕತೆ. ಹೌದು, ಇವರ ಕತೆಗಳೆಲ್ಲ ನಿಮಗೆ ತುಂಬ ಇಷ್ಟ. ಹಾಗಾದರೆ ಮುಂದೆ ತೆನಾಲಿರಾಮನ ಒಂದು ಕಥೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡುವ.
ತೆನಾಲಿ ರಾಮ ಮತ್ತು ಕಳ್ಳರು. ತೆನಾಲಿ ರಾಮನಿಗೆ ಹಳ್ಳಿಯಲ್ಲಿ ಒಂದು ಸಣ್ಣ ಮನೆ ಮತ್ತು ಸ್ವಲ್ಪ ಕೃಷಿವಿತ್ತು. ತೆನಾಲಿ ರಾಮ ಯಾವುದೇ ಸಮಸ್ಯೆಗಳನ್ನು ನಿಮಿಷಾರ್ಧದಲ್ಲಿ ಪರಿಹರಿಸುತ್ತಿದ್ದ. ಒಂದು ದಿನ ರಾತ್ರಿ ರಾಮ ತನ್ನ ಗೆಳೆಯರನ್ನು ಭೇಟಿಯಾಗಿ ಮನೆಗೆ ಹಿಂತಿರುಗಿ ಬರುವ ವೇಳೆ ಅವನ ಮನೆಯ ಮರದ ಬಳಿ ಇಬ್ಬರು ಕಳ್ಳರು ಅಡಗಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯಪಟ್ಟನು. ಮನೆಯಲ್ಲಿ ತನ್ನ ಹೆಂಡತಿಯಲ್ಲದೆ ಬೇರೆ ಯಾರೂ ಇರಲಿಲ್ಲ. ಅವನ ಮನೆಯ ಕೆಲಸದಾಳುಗಳು ದೇವಸ್ಥಾನಕ್ಕೆ ಹೋಗಿದ್ದರು. ಆದ ಕಾರಣ ಆ ಕಳ್ಳರು ರಾಮನ ಮನೆಯನ್ನು ಕಳ್ಳತನ ಮಾಡಲು ಉಪಾಯ ಹೂಡಿದ್ದರು. ಯಾರೂ ಇಲ್ಲದ ಕಾರಣ ಅವನ ಮನೆಯಿಂದ ಸಂಪತ್ತನ್ನು ದೋಚಲು ಸುಲಭವಾಗಿತ್ತು. ರಾಮನು ಇದರಿಂದ ತಪ್ಪಿಸಲು ಏನಾದರೂ ಮಾಡಬೇಕೆಂದು ಯೋಚಿಸಿದನು. ತಕ್ಷಣ ಒಂದು ಉಪಾಯ ಮಾಡಿದ. ಅಡಗಿರುವ ಕಳ್ಳರಿಗೆ ಕೇಳುವಂತೆ ಹೆಂಡತಿಯನ್ನು ಕರೆದು, ಇವತ್ತು ಕಳ್ಳರು ಬರುವ ಸಾಧ್ಯತೆ ಇದೆ. ಆದುದರಿಂದ ನಾವು ನಮ್ಮಲ್ಲಿರುವ ಹಣ ಮತ್ತು ಚಿನ್ನವನ್ನು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ನಮ್ಮ ಬಾವಿಯಲ್ಲಿ ಅಡಗಿಸೋಣ ಎಂದನು. ಹಾಗೆ ಅವರಿಬ್ಬರು ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಕಲ್ಲು ಮಣ್ಣುಗಳನ್ನು ತುಂಬಿಸಿ ಬಾವಿಗೆ ಹಾಕಿದರು. ನಂತರ ಗಟ್ಟಿಯಾಗಿ ಹೇಳಿದರು, ಇನ್ನು ನಮಗೆ ಶಾಂತಿಯಿಂದ ಮಲಗಬಹುದು ಎಂದು. ಇದನ್ನು ಕೇಳಿದ ಕಳ್ಳರು ಸಂತೋಷದಿಂದ ಬಾವಿಯ ಬಳಿ ಹೋದರು. ಅದರಲ್ಲಿ ಒಬ್ಬ ಕಳ್ಳ ಬಳ್ಳಿಯನ್ನು ಉಪಯೋಗಿಸಿ ಬಾವಿಗೆ ಇಳಿದನು. ನಂತರ ಆತನ ಸಂಗಡಿಗನಲ್ಲಿ, ಈ ಪೆಟ್ಟಿಗೆ ಇನ್ನು ನಮ್ಮದು, ಆದರೆ ಬಾವಿಯ ನೀರನ್ನೆಲ್ಲ ಖಾಲಿ ಮಾಡಬೇಕಾಗಿದೆ ಎಂದನು. ಹಾಗೆ ಅವರಿಬ್ಬರು ಬಾವಿಯ ನೀರನ್ನೆಲ್ಲ ಖಾಲಿ ಮಾಡಿದರು. ಸ್ವಲ್ಪ ಸಮಯದ ಬಳಿಕ ದೇವಸ್ಥಾನಕ್ಕೆ ಹೋದ ರಾಮನ ಕೆಲಸದಾಳುಗಳು ಹಿಂತಿರುಗಿ ಬಂದರು. ತೆನಾಲಿ ರಾಮ ಅವರನ್ನು ಕರೆದುಕೊಂಡು ಬಾವಿಯ ಬಳಿ ಹೋದರು. ಕಳ್ಳರನ್ನು ತೋರಿಸುತ್ತಾ, ನೀವು ಇವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ. ನೋಡಿ, ಅಲ್ಲಿ ನಮ್ಮ ತೋಟಕ್ಕೆ ಇವರಿಬ್ಬರು ಪೂರ್ತಿಯಾಗಿ ನೀರೆರೆದಿದ್ದಾರೆ. ಇದನ್ನು ಕೇಳಿದ ಕಳ್ಳರು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು. ಇನ್ನು ಮುಂದೆ ರಾಮನ ಮನೆಯ ಬಳಿಯಾದರೂ ಬರಲಿಕ್ಕಿಲ್ಲ ಎಂದು ಶಪಥ ಮಾಡಿ ಅಲ್ಲಿಂದ ಓಡಿ ಹೋದರು. ಹೇಗಿತ್ತು ಮಕ್ಕಳ ಕತೆ? ಇಷ್ಟ ಆಯಿತಾ ನಿಮಗೆ? ಇಷ್ಟವಾಗಲೇಬೇಕು ಅಲ್ವಾ? ಇಲ್ಲಿ ನಾವು ಏನನ್ನು ಕಂಡಿದ್ದೇವೆ? ತೆನಾಲಿ ರಾಮನ ಬುದ್ಧಿವಂತಿಕೆಯನ್ನು ಕಂಡಿದ್ದೇವೆ ಅಲ್ವಾ? ನೋಡಿ, ಆಸ್ವಾದನೆ ಮಾಡಿದ್ದೇವೆ. ಇದೇ ರೀತಿ ತೆನಾಲಿ ರಾಮನ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯನ್ನು ಹೇಳುವ ಕಥೆಯನ್ನು ಗಡ್ಡ ಎಳೆದ ಕುದುರೆ ಎಂಬ ಪಾಠ ಭಾಗದಲ್ಲಿ ನೋಡಲಿದ್ದೇವೆ. ಯಾಕಾಗಿ ಕುದುರೆಯು ಗಡ್ಡವನ್ನು ಎಳೆದದ್ದು ಎಂದು ಈ ಪಾಠ ಭಾಗದಲ್ಲಿ ನೋಡುವ. ಮೊದಲು ನಾನು ಪಾಠ ಭಾಗವನ್ನು ಪೂರ್ತಿಯಾಗಿ ಓದ್ತೇನೆ. ಓದುವಾಗ ಎಲ್ಲರೂ ಕೂಡ ಪಾಠ ಭಾಗವನ್ನು ಸರಿಯಾಗಿ ನೋಡಿ. ಎಲ್ಲಿಯಾದರೂ ನಿಮಗೆ ಕಷ್ಟ ಪದಗಳು, ಅರ್ಥವಾಗದ ಪದಗಳು ಇದ್ದರೆ ಅದಕ್ಕೆ ಅಡಿಗೆರೆಯನ್ನು ಎಳೆಯಿರಿ. ಪಾಠ ಭಾಗ ಓದಿದ ಬಳಿಕ ಅದರ ಅರ್ಥವನ್ನು ನೋಡುವ. ಹಾಗಾದರೆ ಪಾಠ ಭಾಗವನ್ನು ಸರಿಯಾಗಿ ನೋಡಿ. ಗಡ್ಡ ಎಳೆದ ಕುದುರೆ. ಮೊದಲು ಇಲ್ಲೊಂದು ಈ ಪಾಠಕ್ಕೆ ಸಂಬಂಧಿಸಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ, ನೋಡುವ. ನಾವು ಯಾವುದಾದರೊಂದು ಕಾರ್ಯವನ್ನು ಮಾಡುವ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ಆಲೋಚಿಸಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಕಾರ್ಯವು ಸಫಲವಾಗುವುದು. ಅಲ್ಲದೆ ಆ ಕೆಲಸವು ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು. ಇಲ್ಲದಿದ್ದರೆ ಇತರರಿಗೆ ಕೆಡುಕು ಉಂಟಾಗಬಹುದು. ಓದಿದಾಗಲೇ ನಿಮಗೆ ಅರ್ಥವಾಗಬಹುದಲ್ವಾ? ನಾವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಆ ಕೆಲಸದ ಒಳ್ಳೆಯದನ್ನು ಕೆಟ್ಟದನ್ನು ನೋಡಿಕೊಳ್ಬೇಕು. ಅಥವಾ ಯಾವುದೇ ಕಾರ್ಯಕ್ಕೆ ಹೋಗುವ ಮುನ್ನ ಅದರ ಸಾಧಕ ಬಾಧಕಗಳನ್ನು ನೋಡಬೇಕು. ಒಂದು ಕೆಲಸವನ್ನು ಮಾಡುವುದರೊಂದಿಗೆ ಅದರಿಂದ ಆಗುವ ಲಾಭವೇನು, ನಷ್ಟವೇನು, ಅದರಿಂದ ಪ್ರಯೋಜನವಿದೆಯಾ, ಯಾರಿಗಾದರೂ ತೊಂದರೆ ಇದೆಯಾ ಅಂತ ನಾವು ಮೊದಲೇ ಆಲೋಚನೆ ಮಾಡಬೇಕು. ಅಥವಾ ಇದರಿಂದ ಯಾರಿಗಾದರೂ ಪ್ರಯೋಜನವಿದೆಯಾ ಅಂತ ನಾವು ನೋಡಿಕೊಳ್ಬೇಕು. ನಾವು ಮಾಡುವಂತಹ ಕೆಲಸಗಳು ಯಾರಿಗೂ ಕೂಡ ತೊಂದರೆ ಆಗಬಾರದು. ಮುಂದೆ ಪಾಠ ಭಾಗವನ್ನು ನೋಡಿ. ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿದ್ದನು. ಒಮ್ಮೆ ಅವನು ಅರೇಬಿಯಾ ದೇಶದ ಕುದುರೆಗಳನ್ನು ಕೊಂಡುಕೊಳ್ಳಲು ತೀರ್ಮಾನಿಸಿದನು.
ಆ ಕುದುರೆಗಳು ಜಗತ್ಪ್ರಸಿದ್ಧಿ ಪಡೆದಿದ್ದವು. ಹೆಚ್ಚಿನ ಸಂಖ್ಯೆಯ ಕುದುರೆಗಳನ್ನು ತಂದರೆ ಅರಮನೆಯ ಲಾಯದಲ್ಲಿಟ್ಟು ನೋಡಿಕೊಳ್ಳುವುದು ಕಷ್ಟವಾಗಬಹುದು ಎಂದು ಯೋಚಿಸಿದ ದೊರೆ ವಿಜಯನಗರದ ಪ್ರತಿ ಮನೆಗೂ ಒಂದೊಂದು ಕುದುರೆಯನ್ನು ಕೊಟ್ಟು ಸಾಕಲು ಯೋಚಿಸಿದನು. ಅದರೊಂದಿಗೆ ಕುದುರೆಯನ್ನು ಸಾಕಲು ತಿಂಗಳಿಗೆ 3 ಚಿನ್ನದ ನಾಣ್ಯಗಳನ್ನು ಕೊಟ್ಟರಾಯಿತು ಎಂದು ದೊರೆ ತೀರ್ಮಾನಿಸಿದನು. ರಾಜಾಜ್ಞೆಯಂತೆ ಅರೇಬಿಯಾದಿಂದ ಸಾವಿರಾರು ಕುದುರೆಗಳನ್ನು ತರಿಸಲಾಯಿತು. ವಿಜಯನಗರದಲ್ಲಿನ ಪ್ರತಿ ಮನೆಗೊಂದರಂತೆ ಕುದುರೆಯನ್ನು ಕೊಡಲಾಯಿತು. ಆ ನಗರದ ಪ್ರಜೆಗಳು ರಾಜನನ್ನು ಸಂತೋಷಪಡಿಸಲು ಉತ್ಸುಕರಾಗಿದ್ದರು. ದೊರೆಗೆ ಕೋಪ ಭರಿಸಬಾರದೆಂಬುದು ಅವರ ಇಚ್ಛೆ. ಅದಕ್ಕಾಗಿ ದೊರೆ ಕೊಟ್ಟ ಹಣಕ್ಕಿಂತಲೂ ಹೆಚ್ಚಿನ ಹಣವನ್ನೇ ಖರ್ಚು ಮಾಡಿ ಕುದುರೆಯನ್ನು ಸಾಕತೊಡಗಿದರು. ಇದರಿಂದಾಗಿ ಕೆಲವೇಳೆ ಅವರು ಕಡಿಮೆ ಆಹಾರ ತಿನ್ನಬೇಕಾಗಿತ್ತು. ಹೀಗಾಗಿ ಕುದುರೆಗಳು ಚೆನ್ನಾಗಿ ಆಹಾರ ತಿಂದು ದಷ್ಟಪುಷ್ಟವಾಗಿ ಬೆಳೆದವು. ಊಟ ತಿಂಡಿ ಇಲ್ಲದೆ ಪ್ರಜೆಗಳು ಬಡವಾದರು. ತೆನಾಲಿ ರಾಮನಿಗೂ ಒಂದು ಕುದುರೆ ಸಾಕಲು ಸಿಕ್ಕಿತು. ಅವನು ತನ್ನ ಹಿತ್ತಿಲಿನಲ್ಲಿ ಒಂದು ಚಿಕ್ಕ ಲಾಯದಲ್ಲಿ ಆ ಕುದುರೆಯನ್ನು ಕಟ್ಟಿ ಹಾಕಿದನು. ಅದರ ಮುಂದೆ ಎತ್ತರವಾದ ಗೋಡೆಯೊಂದನ್ನು ಕಟ್ಟಿದನು. ಅದರ ನಡುವೆ ಚಿಕ್ಕ ಕಿಂಡಿ ಬಿಟ್ಟನು. ಆ ಕಿಂಡಿಯ ಮೂಲಕ ಸ್ವಲ್ಪ ಹುಲ್ಲನ್ನು ದಿನಕ್ಕೆ ಒಂದೇ ಬಾರಿ ಕುದುರೆಗೆ ತಿನ್ನಿಸುತ್ತಿದ್ದನು. ದೊರೆ ಕೊಡುತ್ತಿದ್ದ 3 ಚಿನ್ನದ ನಾಣ್ಯಗಳನ್ನು ತನ್ನ ಸಂಸಾರದ ಖರ್ಚಿಗಾಗಿ ಉಪಯೋಗಿಸುತ್ತಿದ್ದನು. ಕುದುರೆಗೆ ತಕ್ಕಷ್ಟು ಆಹಾರವಿಲ್ಲದೆ ಬಡಕಲಾಯಿತು. ರಾಮನು ಮತ್ತು ಅವನ ಸಂಸಾರದವರು ದಪ್ಪವಾಗಿ ಆರೋಗ್ಯದಿಂದಿದ್ದರು. ಹೀಗೆ 3 ತಿಂಗಳುಗಳು ಕಳೆದವು. ಕೃಷ್ಣದೇವರಾಯನು ತಾನು ಕೊಟ್ಟ ಕುದುರೆಗಳನ್ನು ಪ್ರಜೆಗಳು ಹೇಗೆ ಸಾಕುತ್ತಿದ್ದಾರೆ ಎಂಬುದನ್ನು ತಿಳಿಯಲು ಇಚ್ಛಿಸಿದನು. ರಾಜನ ಆನತಿಯಂತೆ ಅವರೆಲ್ಲರೂ ತಮ್ಮ ಬಳಿಯಿದ್ದ ಕುದುರೆಗಳನ್ನು ತಂದು ತೋರಿಸಿದರು. ಆ ಕುದುರೆಗಳು ದಷ್ಟಪುಷ್ಟವಾಗಿರುವುದನ್ನು ಕಂಡು ಕೃಷ್ಣದೇವರಾಯನಿಗೆ ಸಂತೋಷವಾಯಿತು. ಭೇಷ್, ಚೆನ್ನಾಗಿದೆ ಎಂದು ಅವರನ್ನು ಪ್ರಶಂಸಿಸಿದನು. ದೊರೆಯು ತೆನಾಲಿರಾಮನ ಕಡೆಗೆ ತಿರುಗಿ, ರಾಮ, ನಿನ್ನ ಕುದುರೆಯಲ್ಲಿ ಇಲ್ಲಿಗೆ ತರಲಿಲ್ಲವೇ ಎಂದು ಕೇಳಿದನು. ತೆನಾಲಿರಾಮನು ದೊರೆಗೆ ವಿನಯದಿಂದ ತಲೆಬಾಗಿ ನಮಸ್ಕರಿಸಿ, ಓ ದೊರೆ, ಏನು ಹೇಳಲಿ, ನನ್ನ ಕುದುರೆಯನ್ನು ಅಷ್ಟು ಸುಲಭವಾಗಿ ತರಲು ನನಗೆ ಸಾಧ್ಯವಿಲ್ಲ. ಅದನ್ನು ಪಳಗಿಸುವುದು ಅಷ್ಟು ಸುಲಭವಲ್ಲ ಎಂದ ರಾಮ. ಹೌದೇ, ನಿನ್ನ ಆರೈಕೆಯಲ್ಲಿ ಕುದುರೆ ಹುಲಿಯಷ್ಟು ಬಲಿಷ್ಠವಾಗಿ ಬೆಳೆದಿದೆಯೇ ಎಂದು ಕೃಷ್ಣದೇವರಾಯನು ಅಚ್ಚರಿಯಿಂದ ಕೇಳಿದ. ಹೌದು ದೊರೆ, ತಾವು ದಯವಿಟ್ಟು ಅರಮನೆಯ ಅಶ್ವಶಾಲೆಯ ಹಿರಿಯ ಅಧಿಕಾರಿಯನ್ನು ನಮ್ಮ ಮನೆಗೆ ಕಳುಹಿಸಿಕೊಟ್ಟು ಕುದುರೆಯನ್ನು ಇಲ್ಲಿಗೆ ತರಿಸಬೇಕಾಗುತ್ತದೆ ಎಂದ. ಕೃಷ್ಣದೇವರಾಯನು, ಹೌದೇ, ಹಾಗಾದರೆ ನಾನು ಆ ಕುದುರೆಯನ್ನು ನೋಡಲೇಬೇಕು. ನೀನು ಬಲವಾದ ಆಳುಗಳನ್ನು ಕರೆದುಕೊಂಡು ಹೋಗು ಎಂದ. ಆಳುಗಳು ತೆನಾಲಿರಾಮನ ಮನೆಯತ್ತ ಸಾಗಿ ಕುದುರೆ ಇದ್ದ ಲಾಯಕ್ಕೆ ಹೋದರು. ಅರಮನೆಯ ಅಶ್ವಶಾಲೆಯ ಅಧಿಕಾರಿ ಅರೇಬಿಯಾದವನು. ಅವನಿಗೆ ಉದ್ದವಾದ ಗಡ್ಡವಿತ್ತು. ಅವನು ಆ ಲಾಯದ ಕಿಂಡಿಯೊಳಗೆ ಇಣುಕಿ ನೋಡಿದನು. ಆ ಕಿಂಡಿಯಲ್ಲಿ ಮೊದಲು ಅವನ ಗಡ್ಡ ತೂರಿತು. ತೆನಾಲಿರಾಮನ ಕುದುರೆ ಪಾಪ ಯಾವಾಗಲೂ ಹಸಿದಿರುತ್ತಿತ್ತು. ಆ ಕಿಂಡಿಯ ಮೂಲಕ ಕಂಡ ಗಡ್ಡವನ್ನು ಹುಲ್ಲೆಂದು ಭಾವಿಸಿ ಬಲವಾಗಿ ಕಚ್ಚಿಕೊಂಡಿತು. ಕುದುರೆಯ ಅಧಿಕಾರಿ ನೋವಿನಿಂದ ಕೂಗಿಕೊಂಡ. ಅಲ್ಲಿದ್ದ ಆಳುಗಳೆಲ್ಲರೂ ಸೇರಿ ಅಧಿಕಾರಿಯನ್ನು ಎಳೆದು ನೋಡಿದರು. ಉಪಯೋಗವಾಗಲಿಲ್ಲ. ಕೊನೆಗೆ ಆತನ ಗಡ್ಡವನ್ನೇ ಕತ್ತರಿಸಿ ಅಧಿಕಾರಿಗೆ ಹೆಚ್ಚಿನ ಗಾಯವಾಗದಂತೆ ನೋಡಿಕೊಂಡರು. ಅನಂತರ ಬಹು ಕಷ್ಟದಿಂದ ಆ ಅಶ್ವವನ್ನು ಅರಮನೆಗೆ ಕರೆತಂದರು. ಆ ಕುದುರೆ ಮೈ ಮೇಲೆ ಬರೀ ಮೊಳೆ ಚರ್ಮ ಮಾತ್ರ ಕಾಣುತ್ತಿತ್ತು. ಇದನ್ನು ನೋಡಿ ರಾಯನು, ಈ ಕುದುರೆ ಇಷ್ಟೇಕೆ ಬಡವಾಗಿದೆ ರಾಮ? ನೀನು ಇದಕ್ಕೆ ಸರಿಯಾಗಿ ಆಹಾರ ಕೊಡುತ್ತಿರಲಿಲ್ಲವೇ? ನಾನು ಕೊಡುತ್ತಿದ್ದ 3 ಚಿನ್ನದ ನಾಣ್ಯಗಳನ್ನು ನಿನ್ನ ಸಂಸಾರಕ್ಕೆ ಖರ್ಚು ಮಾಡಿದೆಯಾ ಎಂದು ಸಿಟ್ಟಿನಿಂದ ಕೇಳಿದ. ರಾಜ, ನಾನು ಈ ಕುದುರೆಗೆ ದಿನಾಲು ಸ್ವಲ್ಪವೇ ಹುಲ್ಲನ್ನು ಹಾಕುತ್ತಿದ್ದೆ. ಆದರೂ ನೋಡಿ, ಅದಕ್ಕೆ ಇಷ್ಟು ಶಕ್ತಿ ಇದೆ. ಅದನ್ನು ಕರೆತರಲು 4 ಆಳುಗಳು ಬೇಕಾಯಿತು. ಊಹಿಸಿ ನೋಡಿದೊರೆ ಎಂದು ರಾಮ ತನ್ನ ಮಾತನ್ನು ಮುಂದುವರಿಸಿದ. ಮಹಾರಾಜರೇ, ತಮ್ಮ ಬಳಿ ನಾನೊಂದು ವಿಷಯವನ್ನು ಹೇಳಬೇಕೆಂದಿದ್ದೇನೆ. ತಮ್ಮ ಸೈನ್ಯಕ್ಕಾಗಿ ಕುದುರೆಗಳನ್ನು ಸಾಕುವುದಷ್ಟೇ ಅರಸರ ಕೆಲಸವಲ್ಲ. ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ನೀವು ತಲೆಗೊಂದು ಕುದುರೆಯನ್ನು ಸಾಕಲು ಕೊಟ್ಟು ದೊಡ್ಡ ಭಾರವನ್ನು ಹೊರಿಸಿದ್ದೀರಿ. ನೋಡಿ, ಈ ಜನರೆಲ್ಲರೂ ಸರಿಯಾದ ಆಹಾರವಿಲ್ಲದೆ ಸೊರಗಿ ಸಣ್ಣಗಾಗಿದ್ದಾರೆ ಎಂದ ರಾಮ. ದೊರೆ ರಾಮನ ಮಾತಿಗೆ, ಹೌದು ರಾಮ, ನೀನು ನನ್ನ ಕಣ್ಣನ್ನು ತೆರೆಯಿಸಿದೆ. ಈ ಮಾತನ್ನು ಬೇರೆ ಯಾರಾದರೂ ಹೇಳಿದ್ದರೆ ನಾನು ಅವರನ್ನು ಶಿಕ್ಷಿಸುತ್ತಿದ್ದೆ. ಆದರೆ ನಿನ್ನ ಸಮಯ ಪೂರ್ತಿ ಬುದ್ಧಿವಂತಿಕೆ ಇನ್ನೊಮ್ಮೆ ನಿನ್ನನ್ನು ಕಾಪಾಡಿದವು ಎಂದು ಹೇಳಿ ಕಳುಹಿಸಿದ.
ಹೇಗಿತ್ತು ಮಕ್ಕಳೇ ಕತೆ? ಓದುವಾಗಲೇ ನಿಮಗೆ ಅರ್ಥವಾಗಿರಬಹುದು. ಕೆಲವೊಂದು ಪದಗಳು ಮಾತ್ರ ಕಷ್ಟವಾಗಿರಬಹುದು ಅಲ್ವಾ? ಅದರ ಅರ್ಥವನ್ನು ನೋಡುವ. ಲಾಯ, ಲಾಯ ಅಂತ ಹೇಳಿದರೆ ಹಟ್ಟಿ. ದೊರೆ, ದೊರೆ ಅಂತ ಹೇಳಿದರೆ ಅರಸ. ಉತ್ಸುಕ ಅಂದರೆ ಆತುರ. ಆಣತಿ, ಆಜ್ಞೆ. ಆರೈಕೆ, ಸಂರಕ್ಷಣೆ. ಅಚ್ಚರಿ, ಆಶ್ಚರ್ಯ. ಅಶ್ವ, ಕುದುರೆ. ಆಳು, ಸೇವಕ. ಇಂತಹ ಕೆಲವೊಂದು ಪದಗಳು ಮಾತ್ರ ಸ್ವಲ್ಪ ಕಷ್ಟವಾಗಿರಬಹುದಲ್ವಾ? ಸರಿ, ಹಾಗಾದರೆ ಮುಂದೆ ಈ ಪಾಠ ಭಾಗವನ್ನು ವಿವರವಾಗಿ ಹೇಳುತ್ತೇನೆ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿದ್ದನು ಕೃಷ್ಣದೇವರಾಯ. ಅವನು ಒಂದು ದಿನ ಏನು ಮಾಡ್ತಾನೆ? ಅರೇಬಿಯಾ ದೇಶದಿಂದ ಕುದುರೆಗಳನ್ನು ತರ್ತಾನೆ. ಯಾವ ಕುದುರೆ? ಪ್ರಸಿದ್ಧಿ ಪಡೆದಂತಹ ಕುದುರೆ ಅಲ್ವಾ? ಯಾಕಾಗಿರ್ಬೋದು ಪ್ರಸಿದ್ಧಿ ಪಡೆದ ಕುದುರೆಗಳನ್ನು ತರುವುದು? ಅಂದರೆ ಸೈನ್ಯ ಬಲವನ್ನು ಹೆಚ್ಚಿಸಲಿಕ್ಕೆ. ಹಾಗೆ ರಾಜನ ತೀರ್ಮಾನದಂತೆ ಅರೇಬಿಯಾ ದೇಶದಿಂದ ಕುದುರೆಗಳನ್ನು ತರ್ತಾನೆ. ಸ್ವಲ್ಪ ಕುದುರೆ ಅಲ್ಲ, ಅನೇಕ ಕುದುರೆಗಳನ್ನು ತರ್ತಾರೆ. ಹಾಗಾದರೆ ಸಾಮಾನ್ಯವಾಗಿ ಅರಮನೆಯ ಲಾಯದಲ್ಲಿ ಅಂದರೆ ಹಟ್ಟಿಯಲ್ಲಿ ತಂದಂತಹ ಕುದುರೆಗಳನ್ನು ಕಟ್ಟಿಹಾಕಲು ಸ್ಥಳವಿರಲಿಲ್ಲ. ಆಗ ಕೃಷ್ಣದೇವರಾಯ ಏನು ಮಾಡ್ತಾನೆ? ತಂದಂತಹ ಕುದುರೆಗಳನ್ನು ತನ್ನ ಪ್ರಜೆಗಳಿಗೆ ಅಥವಾ ಜನರಿಗೆ ಒಂದೊಂದು ಕುದುರೆಗಳನ್ನು ಸಾಕಲು ಕೊಡ್ತಾನೆ. ಅದೇ ರೀತಿ ಕುದುರೆಗಳನ್ನು ಸಾಕುವುದು ಸುಲಭದ ಕೆಲಸವಲ್ಲ. ಈಗಾಗಲೇ ಕೆಲವರ ಮನೆಯಲ್ಲಿ ದನ ಇರಬಹುದಲ್ವಾ? ದನಕ್ಕೆ ತಿನ್ನಲಿಕ್ಕೆ ಏನೆಲ್ಲ ಬೇಕು? ಹುಲ್ಲು ಬೇಕು, ಹಿಂಡಿ ಬೇಕು, ಅದನ್ನು ಕಟ್ಟಲಿಕ್ಕೆ ಒಂದು ಹಟ್ಟಿ ಬೇಕು ಅಲ್ವಾ? ಅದೇ ರೀತಿ ಕುದುರೆಗೆ ಕೂಡ, ಕುದುರೆಗೆ ಕಟ್ಟಿ ಹಾಕಬೇಕಾದ್ರೆ ಒಂದು ಹಟ್ಟಿ ಬೇಕು. ಅದೇ ರೀತಿ ಅದಕ್ಕೆ ತಿನ್ನಲಿಕ್ಕೆ ಆಹಾರವು ಕೂಡ ಬೇಕು. ಹಾಗೆ ಕೃಷ್ಣದೇವರಾಯ ತನ್ನ ಪ್ರಜೆಗಳಿಗೆ ತಿಂಗಳಿಗೆ 3 ಚಿನ್ನದ ನಾಣ್ಯಗಳನ್ನು ಕೂಡ ಕೊಡ್ತಾನೆ. ಹೀಗೆ ಪ್ರಜೆಗಳು ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾರೆ. ರಾಜನಿಗೆ ಯಾವುದೇ ತೊಂದರೆ ಆಗಬಾರದು, ಬೇಸರ ಆಗಬಾರದು ಅಂತ ಹೇಳಿ ಪ್ರಜೆಗಳು ಏನು ಮಾಡ್ತಾರೆ? ಹೀಗೆ ಪ್ರಜೆಗಳು ಆ ಕುದುರೆಗಳನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ರಾಜನಿಗೆ ಯಾವುದೇ ರೀತಿಯಲ್ಲಿ ಬೇಸರ ಆಗಬಾರದು ಎಂದು ಕುದುರೆಗೆ ತನ್ನ ಒಂದು ಹೊತ್ತು ಆಹಾರವನ್ನು ಕೂಡ ಕೊಡ್ತಾರೆ. ಅದೂ ಅಲ್ಲ, ತಿಂಗಳಿಗೆ 3 ಚಿನ್ನದ ನಾಣ್ಯಗಳು ರಾಜನು ಕೊಡ್ತಾನೆ. ಆಗ ಸಾಮಾನ್ಯವಾಗಿ ಇಲ್ಲಿ ಏನಾಯಿತು? ಕುದುರೆಗೆ ಒಳ್ಳೆಯ ಆಹಾರ ಲಭಿಸಿತು. ತನ್ನ ಒಂದು ಹೊತ್ತು ಊಟ ಅಥವಾ ಆಹಾರ ಜನರಿಗೆ ಸಿಗದೇ ಇರುವಾಗ ಸಾಮಾನ್ಯವಾಗಿ ಅವರು ಬಡವಾದರು. ತಿಂಗಳುಗಳು ಕಳೆದಾಗ ಕುದುರೆಯು ದಷ್ಟಪುಷ್ಟವಾಗಿ ಬೆಳೆದವು. ಆದರೆ ಜನಸಾಮಾನ್ಯರು ಬಡವಾದರು. ಅವರಿಗೆ ಸರಿಯಾದ ಆಹಾರ ಸಿಗಲಿಲ್ಲ. ಅವರ ಒಂದೊತ್ತು ಆಹಾರವನ್ನು ಕೂಡ ಕುದುರೆಗೆ ಕೊಡ್ತಾ ಇದ್ರು. ಯಾಕಾಗಿ ಕುದುರೆಗೆ ಕೊಟ್ಟದ್ದು? ಅಂದರೆ ರಾಜನ ಸಂತೋಷಕ್ಕಾಗಿ. ರಾಜನು ಕೊಟ್ಟ ಕುದುರೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದ್ದಾರೆ ಎಂದು ರಾಜನಿಗೆ ತಿಳಿಸಲಿಕ್ಕಾಗಿ. ಆ ಸಂತೋಷಕ್ಕಾಗಿ ಪ್ರಜೆಗಳು ತನ್ನ ಒಂದು ಹೊತ್ತು ಆಹಾರವನ್ನು ಕುದುರೆಗೆ ಕೊಟ್ಟರು. ಅದೇ ರೀತಿ ತೆನಾಲಿ ರಾಮನಿಗೆ ಕೂಡ ಒಂದು ಕುದುರೆ ಸಿಕ್ಕಿತು. ತೆನಾಲಿ ರಾಮ ಯಾರು? ಒಬ್ಬ ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪ್ರಜೆ. ಅದೇ ರೀತಿ ಅವ ಬುದ್ಧಿವಂತನೂ ಆಗಿದ್ದನು, ಅಷ್ಟದಿಗ್ಗಜರಲ್ಲಿ ಒಬ್ಬನು. ಹಾಗೆ ಅವನಿಗೂ ಕೂಡ ಒಂದು ಕುದುರೆಯು ಲಭಿಸಿತು. ಅದೇ ರೀತಿ ತಿಂಗಳಿಗೆ 3 ಚಿನ್ನದ ನಾಣ್ಯಗಳು ಕೂಡ ತೆನಾಲಿ ರಾಮನಿಗೆ ಸಿಗ್ತದೆ. ಆದರೆ ತೆನಾಲಿ ರಾಮ ಹೇಗೆ ಕುದುರೆಯನ್ನು ನೋಡಿದ? 3 ಚಿನ್ನದ ನಾಣ್ಯಗಳನ್ನು ಕೂಡ ಅವನ ಸಂಸಾರಕ್ಕೆ ಖರ್ಚು ಮಾಡಿದ. ಕುದುರೆಗೆ ಒಂದು ದಿನದಲ್ಲಿ ಸ್ವಲ್ಪ ಹುಲ್ಲನ್ನು ಕೊಡ್ತಾ ಇದ್ದ. ಅದೂ ಅಲ್ಲ, ಅವನ ಮನೆಯ ಹತ್ತಿರ ಒಂದು ಸಣ್ಣ ಹಟ್ಟಿಯನ್ನು ಕಟ್ಟಿ ಅಲ್ಲಿ ಕುದುರೆಯನ್ನು ಸಾಕಿದ. ಅದೇ ರೀತಿ ಕುದುರೆಯ ಮುಂದೆ ಒಂದು ಗೋಡೆಯನ್ನು ಕೂಡ ಕಟ್ತಾನೆ. ಅದರಲ್ಲಿ ಒಂದು ಕಿಂಡಿಯನ್ನು ಮಾಡ್ತಾನೆ. ಯಾಕೆ? ಹೊರಗಿನ ಯಾವುದನ್ನು ಕೂಡ ಕಾಣದಿರಲಿಕ್ಕೆ ಬೇಕಾಗಿ ಗೋಡೆಯನ್ನು ಕಟ್ತಾನೆ. ಕಿಂಡಿಯ ಒಳಗಾಗಿ ಸ್ವಲ್ಪ ಹುಲ್ಲನ್ನು ಕೂಡ ಹಾಕ್ತಾನೆ. ಹೀಗೆ ಸಾಮಾನ್ಯವಾಗಿ ಏನಾಯ್ತು? ಇಲ್ಲಿ ಕುದುರೆಯು ಬಡವಾಯಿತು. ಕುದುರೆಗೆ ಸರಿಯಾದ ಆಹಾರ ಸಿಗಲಿಲ್ಲ. ಕುದುರೆಗೆ ಸರಿಯಾಗಿ ಆಹಾರ ಲಭಿಸದ ಕಾರಣ
ಅದು ಬಡವಾಯಿತು. ಹಾಗಾದರೆ ಇಲ್ಲಿ ತೆನಾಲಿರಾಮ ಮತ್ತು ಸಂಸಾರ ಒಳ್ಳೆಯ ದಷ್ಟಪುಷ್ಟವಾಗಿ ಬೆಳೆದವು. ಹೀಗೆ 3 ತಿಂಗಳುಗಳು ಕಳೆದವು. ತಾನು ಕೊಟ್ಟ ಕುದುರೆಯು ಹೇಗಿರಬಹುದು ಎಂದು ರಾಜನಿಗೊಂದು ನೋಡುವ ಆಸೆಯಾಯಿತು. ಹೀಗೆ ಪ್ರಜೆಗಳಲ್ಲಿ ತಮ್ಮ ಕುದುರೆಯನ್ನು ತರಲು ಆಜ್ಞಾಪಿಸಿದ. ಹಾಗೆ ಎಲ್ಲ ಪ್ರಜೆಗಳು ಅಥವಾ ಜನರು ಕುದುರೆಗಳನ್ನು ತಂದರು. ಪ್ರತಿಯೊಂದು ಕುದುರೆಯು ಹೇಗಿತ್ತು? ದಷ್ಟಪುಷ್ಟವಾಗಿ ಬೆಳೆದಿದ್ದವು. ಹೇಗೆ ಬೆಳೆದದ್ದು ಅಂದರೆ 3 ಚಿನ್ನದ ನಾಣ್ಯಗಳು ಮತ್ತು ಜನರ 1 ಹೊತ್ತು ಆಹಾರವನ್ನು ಕುದುರೆಗೆ ನೀಡ್ತಾ ಇದ್ರು. ಹಾಗೆ ಇದನ್ನು ನೋಡಿದ ಅರಸನಿಗೆ ತುಂಬ ಸಂತೋಷವಾಯಿತು. ಇದನ್ನೆಲ್ಲ ನೋಡಿದ ಅರಸನು ತೆನಾಲಿರಾಮನ ಕುದುರೆ ಎಲ್ಲಿ ಅಂತ ನೋಡುವಾಗ ತೆನಾಲಿರಾಮನ ಕುದುರೆ ಕಾಣಲಿಲ್ಲ. ಹಾಗೆ ತೆನಾಲಿರಾಮನಲ್ಲಿ ಕೇಳುವಾಗ ತೆನಾಲಿರಾಮ ಹೇಳ್ತಾನೆ, ನನ್ನ ಕುದುರೆಯನ್ನು ಅಷ್ಟು ಸುಲಭವಾಗಿ ತರಲು ಸಾಧ್ಯವಿಲ್ಲ. ಆಗ ಸಾಮಾನ್ಯವಾಗಿ ಅರಸ ಏನು ಗ್ರಹಿಸ್ತಾನೆ, ಈ ಕುದುರೆಯು ಕೂಡ ದಷ್ಟಪುಷ್ಟವಾಗಿ ಹುಲಿಯಷ್ಟು ಎತ್ತರಕ್ಕೆ ಅಥವಾ ಹುಲಿಯಷ್ಟು ಬಲಿಷ್ಠವಾಗಿ ಬೆಳೆದಿದೆ ಅಂತ ಅವ ಗ್ರಹಿಸ್ತಾನೆ. ಹಾಗೆ ತೆನಾಲಿರಾಮ ಹೇಳ್ತಾನೆ, ನನ್ನ ಕುದುರೆಯನ್ನು ತರಬೇಕಾದರೆ ಇಲ್ಲಿಯ ಅಶ್ವಶಾಲೆಯ ಸೇವಕರನ್ನು ಕಳುಹಿಸಬೇಕು ಅಂತ ಹೇಳ್ತಾನೆ. ಹೀಗೆ ರಾಜನ ಆಜ್ಞೆಯಂತೆ ಸೇವಕರು ತೆನಾಲಿರಾಮನ ಹಟ್ಟಿಯ ಕಡೆಗೆ ಹೋಗ್ತಾರೆ. ಆ 4 ಜನ ಸೇವಕರಲ್ಲಿ ಒಬ್ಬ ಅರೇಬಿಯಾದ ಸೇವಕನಾಗಿದ್ದ. ಅವನು ಉದ್ದವಾದ ಗಡ್ಡವನ್ನು ಬೆಳೆಸಿದ್ದ. ತೆನಾಲಿರಾಮನ ಹಟ್ಟಿಯ ಕಿಂಡಿಯ ಒಳಗೆ ಅವನು ತಲೆಯನ್ನು ಹಾಕಿ ಕುದುರೆಯನ್ನು ನೋಡಿದ. ಆಗ ಸಾಮಾನ್ಯವಾಗಿ ಅಲ್ಲಿ ಏನಾಯಿತು, ಅವನ ಈ ಗಡ್ಡವು ಕುದುರೆಗೆ ಕಾಣಿಸಿತು. ಹಸಿವಿದ್ದ ಈ ಕುದುರೆ ಏನು ಮಾಡಿತು, ಇದು ಹುಲ್ಲು ಎಂದು ಭಾವಿಸಿ ಕಚ್ಚಿ ಎಳೆದಾಗ ಈ ಸೇವಕನಿಗೆ ನೋವಾಯಿತು, ಬೊಬ್ಬೆ ಹಾಕಿದ. ಆಗ ಉಳಿದ ಸೇವಕರು ಅವನನ್ನು ರಕ್ಷಣೆ ಕೊಟ್ಟರು. ಎಷ್ಟು ಎಳೆದರೂ ಕೂಡ ಅವನನ್ನು ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಇನ್ನೂ ಗಾಯವಾಗುವುದು ಬೇಡ ಅಂತ ಹೇಳಿ ಅವನ ಗಡ್ಡವನ್ನು ಕತ್ತರಿಸಿದನು. ಹೀಗೆ 4 ಜನ ಸೇರಿ ತನ್ನ ಆ ಕುದುರೆಯನ್ನು ರಾಜನ ಹತ್ತಿರಕ್ಕೆ ಕರ್ಕೊಂಡು ಹೋದರು. ಸರಿಯಾಗಿ ಆಹಾರ ಲಭಿಸದ ಆ ಕುದುರೆಯನ್ನು ನೋಡಿದಾಗ ರಾಜನಿಗೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ಆ ಕುದುರೆಗೆ ಸರಿಯಾಗಿ ಆಹಾರ ಲಭಿಸದೆ ಎಲುಬುಗಳು ಕಾಣುತ್ತಿತ್ತು, ಶರೀರವು ತೆಲ್ಲಗಾಗಿತ್ತು. ಇದನ್ನು ನೋಡಿದ ರಾಜ ತೆನಾಲಿರಾಮನಲ್ಲಿ ಕೇಳಿದ, ನೀನು ಇದಕ್ಕೆ ಸರಿಯಾಗಿ ಆರೈಕೆ ಕೊಡಲಿಲ್ಲವೇ? ನಾನು ಕೊಟ್ಟ ಈ 3 ಚಿನ್ನದ ನಾಣ್ಯಗಳನ್ನು ನೀನು ಏನು ಮಾಡಿದ್ದೀ? ನಿನ್ನ ಸಂಸಾರಕ್ಕೆ ಖರ್ಚು ಮಾಡಿದೆಯಾ ಅಂತ ಕೇಳಿದ. ಇದಕ್ಕೆ ಪ್ರತಿಯುತ್ತರವಾಗಿ ತೆನಾಲಿರಾಮ ಹೇಳ್ತಾನೆ, ನೋಡಿ ಮಹಾರಾಜರೇ, ಇದಕ್ಕೆ ನಾನು ದಿನಾಲು 1-2 ಸಲ ಹುಲ್ಲನ್ನು ಹಾಕುತ್ತಿದ್ದೆ. ಆದರೂ ಇದರ ಶಕ್ತಿ ನೋಡಿ ಎಷ್ಟು ಬಲಿಷ್ಠವಾಗಿದೆ ಅಂತ. ನಾನು ಸಾಕಿದ ಈ ಕುದುರೆಯನ್ನು ತರಲು 4 ಜನ ಸೇವಕರು ಬೇಕಾಗಿತ್ತು. ಇದನ್ನು ಕೇಳಿದ ಅರಸನಿಗೆ ಕುತೂಹಲವಾಯಿತು. ಹೌದಲ್ಲ, ಇದಕ್ಕೆ ಸರಿಯಾಗಿ ಆಹಾರ ಕೊಡದಿದ್ದರೂ ಈ ಕುದುರೆಯು ಎಷ್ಟು ಬಲಿಷ್ಠವಾಗಿದೆ. ಇದನ್ನು ಕರ್ಕೊಂಡು ಬರಲು 4 ಜನ ಸೇವಕರು ಬೇಕಾಯಿತು. ಬೇರೆ ಕುದುರೆಗಳು ಅವರವರೇ ತಂದದ್ದು. ದಷ್ಟಪುಷ್ಟವಾಗಿ ಬೆಳೆದರೂ ಆ ಕುದುರೆಗೆ ಈ ಕುದುರೆಯಷ್ಟು ಶಕ್ತಿ ಇಲ್ಲ ಅಂತ ಭಾವಿಸುತ್ತಾನೆ. ತೆನಾಲಿರಾಮ ತನ್ನ ಮಾತನ್ನು ಮುಂದುವರಿಸುತ್ತಾನೆ. ನೋಡಿ ಮಹಾರಾಜರೇ, ಸೈನ್ಯ ಬಲ ಹೆಚ್ಚಿಸಲು ಕುದುರೆ ಮಾತ್ರ ಸಾಲದು, ಜನರ ಯೋಗಕ್ಷೇಮವೂ ಬೇಕು. ಜನರು ಇಲ್ಲದೆ ಸೈನ್ಯ ಬಲ ಹೆಚ್ಚಿಸಲು ಸಾಧ್ಯವಿಲ್ಲ. ಆದುದರಿಂದ ಸೈನ್ಯ ಬಲ ಹೆಚ್ಚಿಸಲು ಜನರ ಯೋಗಕ್ಷೇಮವನ್ನು ನೀವು ಕಾಪಾಡಿಕೊಳ್ಳಬೇಕು. ಈ ಮಾತನ್ನು ಕೇಳಿದಾಗ ರಾಜನಿಗೆ ಆಶ್ಚರ್ಯವಾಯಿತು. ಹೀಗೆ ಹೇಳಿದ ತೆನಾಲಿರಾಮನಲ್ಲಿ ಅರಸ ಹೇಳ್ತಾನೆ, ಬೇರೆ ಯಾರಾದರೂ ಈ ಮಾತನ್ನು ಹೇಳಿದರೆ ಅವರ ತಲೆಯನ್ನು ಕೊಯ್ಯುತ್ತಿದ್ದೆ. ಆದರೆ ನೀನು ನಿನ್ನ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯಿಂದಾಗಿ ನಿನ್ನನ್ನು ರಕ್ಷಿಸಿದ್ದಿ ಅಂತ ತೆನಾಲಿರಾಮನಲ್ಲಿ ಕೃಷ್ಣದೇವರಾಯ ಹೇಳ್ತಾನೆ. ಅಂದರೆ ಇಲ್ಲಿ ಹೇಗೆ ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಕಾಪಾಡಿತು? ಇತರರೆಲ್ಲರೂ ಕೂಡ ಕುದುರೆಯನ್ನು ಸಾಕಲು 3 ಚಿನ್ನದ ನಾಣ್ಯಗಳನ್ನು ಖರ್ಚು ಮಾಡಿದರು. ಅದೂ ಅಲ್ಲದೆ ಅವರ 1 ಹೊತ್ತು ಆಹಾರವನ್ನು ಕೂಡ ಕುದುರೆಗೆ ಕೊಟ್ಟರು. ಆದರೆ ತೆನಾಲಿರಾಮ ಅರಸ ಕೊಟ್ಟ 3 ಚಿನ್ನದ ನಾಣ್ಯಗಳನ್ನು ಕೂಡ ಅವನು ಮತ್ತು ಅವನ ಸಂಸಾರಕ್ಕೆ ಬೇಕಾಗಿ ಖರ್ಚು ಮಾಡಿದ ಅಲ್ವಾ? ಹೇಗಿತ್ತು ಮಕ್ಕಳೇ ಈ ಕತೆ? ತೆನಾಲಿರಾಮನ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯನ್ನು ಈ ಕಥೆಯಲ್ಲಿ ನಮಗೆ ನೋಡಲಾಯಿತಲ್ವಾ? ಯಾವುದೇ ಕೆಲಸವನ್ನು ನಿಷ್ಠೆಯಿಂದ ಬುದ್ಧಿಯಿಂದ ಇಷ್ಟಪಟ್ಟು ಮಾಡಿದರೆ ಅದು ದೊಡ್ಡ ಕೆಲಸ. ಯಾವುದೂ ಕೂಡ ಸಣ್ಣದಲ್ಲ. ಎಲ್ಲ ಕೆಲಸವೂ ದೊಡ್ಡ ಕೆಲಸವೇ. ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಮಹತ್ವವಿದೆ ಎಂದು ಈ ಪಾಠದ ಮೂಲಕ ನಾವು ತಿಳಿದಿದ್ದೇವಲ್ವಾ? ಹೌದು. ಈ ಪಾಠವನ್ನು ಇನ್ನೊಮ್ಮೆ ನೀವು ಸರಿಯಾಗಿ ಅಕ್ಷರ ತಪ್ಪಿಲ್ಲದೆ ಗಟ್ಟಿಯಾಗಿ ನಿಮ್ಮ ತಂದೆ ತಾಯಿಯರಿಂದಿರ ಮುಂದೆ ಗಟ್ಟಿಯಾಗಿ ಓದಬೇಕು. ಏನಾದರೂ ಸಂಶಯಗಳಿದ್ದರೆ
ನಿಮ್ಮ ಅಧ್ಯಾಪಕರಲ್ಲಿ ಕೇಳಬೇಕು. ಮುಂದೆ ಚಟುವಟಿಕೆಯನ್ನು ನೋಡುವ. ಮೊದಲು ಇಲ್ಲಿ ಉತ್ತರ ಬರೆಯಿರಿ ಅಂತೇಳಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಬರಿಬೇಕು. ವಿಜಯನಗರದಲ್ಲಿ ಕುದುರೆಗಳು ದಷ್ಟಪುಷ್ಟವಾಗಿ ಬೆಳೆಯಲು ಕಾರಣವೇನು? ಕತೆ ಓದಿದಾಗ ನಿಮಗೆ ಅರ್ಥವಾಗಿರಬಹುದಲ್ವಾ? ತೆನಾಲಿರಾಮನು ಸಾಕಿದ ಕುದುರೆಗೆ ಇದ್ದ ವಿಶೇಷತೆಗಳೇನು? ತೆನಾಲಿರಾಮನ ಕುದುರೆ ಅಧಿಕಾರಿಯ ಗಡ್ಡವನ್ನು ಎಳೆದುದು ಯಾಕೆ? ಅರಸನಿಗೆ ತನ್ನ ತಪ್ಪಿನ ಅರಿವು ಮೂಡಿದುದು ಹೇಗೆ? ಈ 4 ಪ್ರಶ್ನೆಗಳಿಗೂ ಕೂಡ ಉತ್ತರ ನಿಮಗೆ ಗೊತ್ತು. ಈ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿಬೇಕು. ಮುಂದಿನ ಚಟುವಟಿಕೆಯನ್ನು ನೋಡುವ. ಕ್ರಮೀಕರಿಸಿ ಬರೆಯಿರಿ. ಗಡ್ಡ ಎಳೆದ ಕುದುರೆ ಕತೆಗೆ ಸಂಬಂಧಿಸಿರುವ ಘಟನೆಗಳನ್ನು ಕೆಳಗೆ ಕೊಡಲಾಗಿದೆ. ಅವುಗಳನ್ನು ಕ್ರಮೀಕರಿಸಿ ಬರೆಯಿರಿ. ತೆನಾಲಿರಾಮನ ಕುದುರೆ ಹುಲ್ಲೆಂದು ಭಾವಿಸಿ ಅಧಿಕಾರಿಯ ಗಡ್ಡ ಹಿಡಿದು ಎಳೆಯಿತು. ಪ್ರಜೆಗಳು ಸಾಕಲು ಕೊಟ್ಟ ಹಣಕ್ಕಿಂತಲೂ ಹೆಚ್ಚು ಹಣ ಖರ್ಚು ಮಾಡಿ ಕುದುರೆಯನ್ನು ಸಾಕಿದರು. ತೆನಾಲಿರಾಮ ಕುದುರೆ ಸಾಕಿದುದನ್ನು ಕಂಡು ಅರಸನಿಗೆ ಸಿಟ್ಟು ಬಂತು. ತೆನಾಲಿರಾಮನು ತನ್ನ ಬುದ್ಧಿವಂತಿಕೆಯ ಮಾತಿನಿಂದ ರಾಜನಿಗೆ ತಪ್ಪಿನ ಅರಿವಾಗುವಂತೆ ಮಾಡಿದನು. ಕೃಷ್ಣದೇವರಾಯನು ಅರೇಬಿಯಾದಿಂದ 1000 ಕುದುರೆಗಳನ್ನು ತರಲು ತೀರ್ಮಾನಿಸಿದನು. ಅರಸನು ಕುದುರೆ ಸಾಕಲು ನೀಡಿದ 3 ಚಿನ್ನದ ನಾಣ್ಯಗಳಿಂದ ತೆನಾಲಿರಾಮನು ತನ್ನ ಸಂಸಾರವನ್ನು ಚೆನ್ನಾಗಿ ನೋಡಿಕೊಂಡನು. ಇಲ್ಲಿ ಕೆಲವು ಘಟನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅದಲು ಬದಲು ಮಾಡಿಸಿ ಕೊಟ್ಟಿದ್ದಾರೆ. ಅದನ್ನು ನೀವು ಕ್ರಮೀಕರಿಸಿ ಬರಿಬೇಕು. ಯಾವುದು ಮೊದಲು ಆಗಬೇಕು, ಎರಡನೇದ್ದು ಯಾವುದು, ಮೂರನೇದ್ದು ಯಾವುದು ಅಂತ ಇದನ್ನು ಓದಿದಾಗ ನಿಮಗೆ ಅರ್ಥವಾಗಬಹುದಲ್ವಾ? ಹೌದು. ಮುಂದಿನ ಚಟುವಟಿಕೆ ಏನು ಅಂತ ನೋಡುವ. ಕತೆ ಮುಂದುವರಿಸಿ ಬರೆಯಿರಿ. ಸ್ವಲ್ಪ ಸ್ವಲ್ಪವೇ ಹುಲ್ಲನ್ನು ಕೊಟ್ಟು ಕುದುರೆ ಸಾಕಿದ ತೆನಾಲಿರಾಮ ವಿಜಯನಗರದ ರಾಜನಿಗೆ ಸರಿಯಾದ ಬುದ್ಧಿ ಕಲಿಸಿದ. ರಾಜನು ತೆನಾಲಿರಾಮನಲ್ಲಿದ್ದ ಸಮಯ ಸ್ಫೂರ್ತಿ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡ. ಅಂದಿನಿಂದ ರಾಜನು ಪ್ರಜೆಗಳ ಒಳಿತಿಗಾಗಿ ಏನು ಮಾಡಿರಬಹುದೆಂದು ಯೋಚಿಸಿ ಕಥೆಯನ್ನು ಮುಂದುವರಿಸಿ ಬರೆಯಿರಿ. ಇದು ಕೂಡ ನಿಮಗೆ ಗೊತ್ತಾಗಬಹುದಲ್ವಾ? ಕಥೆಯನ್ನು ನೀವು ಈಗಾಗಲೇ ಓದಿದ್ದೀರಿ. ಕಥೆಯ ಕೊನೆಯಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತುಂಟು. ಅದೇ ರೀತಿ ಕಥೆಯ ಮುಂದುವರಿಕೆಯಾಗಿ ನಿಮ್ಮ ಮನಸ್ಸಲ್ಲಿ ಹೇಗೆ ದೋಚುತ್ತದೆ ಅದನ್ನು ಬರಿಬೇಕು. ಮುಂದಿನ ಚಟುವಟಿಕೆ ಏನೆಂಬುದನ್ನು ನೋಡುವ. ಊಹಿಸಿ ಬರೆಯಿರಿ. ರಾಜನು ಮನೆಗೊಂದು ಕುದುರೆಯನ್ನು ನೀಡಿ ಸಾಕಲು ಖರ್ಚಿಗೆಂದು 3 ಚಿನ್ನದ ನಾಣ್ಯಗಳನ್ನು ನೀಡಿದನು. ಒಂದು ವೇಳೆ 30 ಚಿನ್ನದ ನಾಣ್ಯಗಳನ್ನು ರಾಜನು ಕೊಡುತ್ತಿದ್ದರೆ ಏನಾಗುತ್ತಿತ್ತು? ಊಹಿಸಿ ಬರೆಯಿರಿ. ಇದು ಕೂಡ ಸುಲಭ ಉಂಟಲ್ವಾ? ನಿಮ್ಮ ಊಹನೆಯಲ್ಲಿ ಬೇಕಾದ್ದು ಅಂದರೆ ಒಂದು ಕುದುರೆಗೆ ಬೇಕಾಗಿ 3 ಚಿನ್ನದ ನಾಣ್ಯಗಳನ್ನು ರಾಜನು ಕೊಡುತ್ತಿದ್ದಲ್ವಾ? ಅದೇ ರೀತಿ 30 ಚಿನ್ನದ ನಾಣ್ಯಗಳನ್ನು ಕೊಡುತ್ತಿದ್ದರೆ ಏನಾಗುತ್ತಿತ್ತು ಅಂತ ನೀವು ಊಹಿಸಿ ಬರಿಬೇಕಾದ್ದು. ಮುಂದಿನ ಚಟುವಟಿಕೆಯನ್ನು ನೋಡುವ. ಸಂಭಾಷಣೆ ಬರೆಯಿರಿ. ಪ್ರಜೆಗಳು ಒಬ್ಬರ ನಂತರ ಒಬ್ಬರು ದಷ್ಟಪುಷ್ಟವಾಗಿ ಬೆಳೆದ ಕುದುರೆಗಳನ್ನು ತಂದು ರಾಜನಿಗೆ ತೋರಿಸಿದರು. ರಾಜನು ಬಹಳ ಸಂತೋಷಗೊಂಡನು. ಆದರೆ ತೆನಾಲಿರಾಮನ ಕುದುರೆ ಇನ್ನು ಯಾಕೆ ಬಂದಿಲ್ಲ ಎಂದು ಆಲೋಚಿಸಿದ. ಮಾತ್ರವಲ್ಲ, ತೆನಾಲಿರಾಮನನ್ನು ರಾಜ್ಯಸಭೆಗೆ ಕರೆಸಿ ವಿವರ ಕೇಳಿದ. ಆಗ ರಾಜ ಮತ್ತು ತೆನಾಲಿರಾಮನ ನಡುವೆ ಹೇಗೆ ಸಂಭಾಷಣೆ ನಡೆದಿರಬಹುದು ಬರೆಯಿರಿ. ರಾಜ: ಸೇವಕನೇ, ನೋಡು, ತೆನಾಲಿರಾಮನೆಲ್ಲಿದ್ದಾನೆ? ಸೇವಕ: ಇಲ್ಲೇ ಹೊರಗೆ ಇದ್ದಾನೆ ಮಹಾರಾಜರೇ. ರಾಜ: ಅವನ ಕುದುರೆಯನ್ನು ತೋರಿಸಲು ತಿಳಿಸು. ಸೇವಕ: ಆಯಿತು ಪ್ರಭುಗಳೇ. ಸೇವಕ ತೆನಾಲಿರಾಮನಲ್ಲಿ ವಿವರ ತಿಳಿಸುವವನು. ರಾಮ ಬರೆಗೈಯಲ್ಲಿ ರಾಜ್ಯಸಭೆಗೆ ಆಗಮಿಸುವವನು. ಇದರ ಮುಂದುವರಿಕೆಯಾಗಿ ತೆನಾಲಿರಾಮ ಮತ್ತು ರಾಜನ ನಡುವೆ ಯಾವ ಸಂಭಾಷಣೆ ಅಥವಾ ಹೇಗೆ ಸಂಭಾಷಣೆ ನಡೆದಿರಬಹುದು ಎಂದು ನೀವು ಬರೆದರೆ ಸಾಕು. ಮುಂದಿನ ಚಟುವಟಿಕೆಯನ್ನು ನೋಡುವ. ತುಂಬಿಸಿರಿ. ಆವರಣದಲ್ಲಿ ಕೊಡಲಾದ ಪದಗಳಲ್ಲಿ ಯೋಗ್ಯವಾದವುಗಳನ್ನು ಆರಿಸಿ ಸೂಕ್ತವಾದ ರೀತಿಯಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿಸಿರಿ. ಇಲ್ಲಿ ಸಣ್ಣ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಕೆಲವು ಪದಗಳನ್ನು ಬಿಟ್ಟಿದ್ದಾರೆ. ಅದನ್ನು ಮೇಲೆ ಆವರಣದಲ್ಲಿ ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳಗಳಿಗೆ ಯಾವುದು ಸರಿ ಎಂದು ನೀವು ನೋಡಿಕೊಂಡು ಆವರಣದಲ್ಲಿದ್ದ ಪದಗಳನ್ನು ಹೆಕ್ಕಿ ಬರೆದರೆ ಸಾಕು. ಮುಂದಿನ ಚಟುವಟಿಕೆ ಏನೆಂಬುದನ್ನು ನೋಡುವ. ಕತೆ ಬರೆಯಿರಿ. ನೀವು ಇಂತಹ ಹಲವಾರು ಕತೆಗಳನ್ನು ಓದಿ ಕೇಳಿ ತಿಳಿದಿರುವಿರಲ್ಲವೇ? ನೀವು ಓದಿದ ಅಥವಾ ಕೇಳಿದ ಕಥೆಯೊಂದನ್ನು ಬರೆದು ತರಗತಿಯಲ್ಲಿ ಮಂಡಿಸಿರಿ. ಇದು ಕೂಡ ನಿಮಗೆ ಗೊತ್ತಿರಬಹುದು. ಹೆಚ್ಚಿನವರಿಗೂ ಕೂಡ ಕತೆ ಅಂದರೆ ತುಂಬ ಇಷ್ಟ. ಹೆಚ್ಚಿನವರು ಕೂಡ ಕತೆಗಳನ್ನು ಬರೆದಿದ್ದೀರಿ. ಆ ಬರೆದ ಕಥೆಯನ್ನು ಒಂದು ಕಥೆಯನ್ನು ಆರಿಸಿ ನೀವು ತರಗತಿಯಲ್ಲಿ ಮಂಡಿಸಲಿಕ್ಕೆ ಹೇಳಿತ್ತು. ಸರಿ ಮಕ್ಕಳೇ, ಗಡ್ಡ ಎಳೆದ ಕುದುರೆ ಎಂಬ ಪಾಠ ಭಾಗ ನಿಮಗೆಲ್ಲರಿಗೂ ಕೂಡ ಇಷ್ಟವಾಯಿತು ಅಂತ ಗ್ರಹಿಸುತ್ತೇನೆ. ಹಾಗಾದರೆ ಮುಂದಿನ ಪಾಠದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ವಂದನೆಗಳು.